ನಾಮಿನೇಷನ್ ಬಗ್ಗೆ ಶುರುವಾಯ್ತು ಬಿಸಿ ಬಿಸಿ ಚರ್ಚೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವವರು ಯಾರು? ನಾಮಿನೇಷನ್ ನಲ್ಲಿ ಪಕ್ಷಪಾತ ಮಾಡಿದ್ರ ಮಂಜಣ್ಣ? ಈ ಸಲ ನಾಮಿನೇಟ್ ಆದ ಸ್ಪರ್ಧಿಗಳು ಯಾರ್ಯಾರು ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ನಾಮಿನೇಷನ್. ಈ ಸಲ ನಾಮಿನೇಟ್ ಆದ ಸ್ಪರ್ಧಿಗಳು ಯಾರ್ಯಾರು? ಆ 7 ಸ್ಪರ್ಧಿಗಳ ಎದೆಯಲ್ಲಿ ಶುರುವಾಯಿತು ಢವ ಢವ. ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಬಿಗ್ ಬಾಸ್ ಸೀಸನ್ 11ರ ಆಟ ರಂಗೇರಿದೆ. ಬಿಗ್ ಬಾಸ್ ಮನೆಯಲ್ಲಿ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಸದ್ಯ ಮನೆಯೊಳಗೆ 13 ಸದಸ್ಯರು ಇದ್ದಾರೆ. ಅದರಲ್ಲಿ 7 ಮಂದಿಗೆ ಎಲಿಮಿನೇಷನ್ ಭಯ ಶುರುವಾಗಿದೆ. ಪ್ರತಿ ವಾರ ಸಾಕಷ್ಟು ನಿರೀಕ್ಷೆ ಮೂಡಿಸಿರುವ ಸ್ಪರ್ಧಿಗಳೇ ಎಲಿಮಿನೇಟ್ ಆಗ್ತಿದ್ದು, ಕಳೆದ ವಾರ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ರು. ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗಬಹುದು ಎಂಬ ಕುತೂಹಲ ಜೋರಾಗಿದೆ. ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ. ಶೋಭಾ ಶೆಟ್ಟಿ ಹಾಗೂ ರಜತ್ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ವಾರವೇ ಸಖತ್ ಸೌಂಡ್ ಮಾಡಿದ್ರು. ಇಬ್ಬರ ಎಂಟ್ರಿ ಆಗ್ತಿದ್ದಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಎಲಿಮಿನೇಟ್ ಆಗೋದು ಪಕ್ಕ ಅಂತ ಜನರು ಹೇಳ್ತಿದ್ರು. ಆದ್ರೆ ಈ ವಾರ ಒಬ್ಬರೇ ಮನೆಯಿಂದ ಹೊರ ಹೋಗ್ತಾರೆ ಎನ್ನಲಾಗ್ತಿದೆ. ಈ ವಾರ ನಾಮಿನೇಟ್ ಆದವರು ಯಾರ್ಯಾರು? ಬಿಗ್ ಬಾಸ್ ಮನೆಯಲ್ಲಿ ಈಗ ಮಹಾರಾಜ ಮಂಜಣ್ಣನ ಆಡಳಿತ ಇದೆ. ಹಾಗಾಗಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜು ಪ್ರಭಾವ ಜಾಸ್ತಿ ಇತ್ತು ಮತ್ತು ಅವರಿಗೆ ನಾಮಿನೇಷನ್ ವಿಚಾರದಲ್ಲಿ ಮುಕ್ತ ಅಧಿಕಾರ ನೀಡಲಾಗಿತ್ತು. ಒಟ್ಟು 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಶಿಶಿರ್ ಶಾಸ್ತ್ರಿ, ಗೋಲ್ಡ್ ಸುರೇಶ್, ಭವ್ಯ ಗೌಡ, ಐಶ್ವರ್ಯ ಶಿಂದೋಗಿ, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ. ನಾಮಿನೇಷನ್ ನಲ್ಲಿ ಪಕ್ಷಪಾತ ಮಾಡಿದ್ರ ಮಂಜಣ್ಣ? ಈ ವಾರ ನಾಮಿನೇಷನ್ ವಿಚಾರದಲ್ಲಿ ಬಿಗ್ ಬಾಸ್ ಮಹಾರಾಜ ಮಂಜಣ್ಣನಿಗೆ ದೊಡ್ಡ ಅಧಿಕಾರ ಕೊಟ್ಟಿದ್ರು. ಅದರಂತೆ ನಾಮಿನೇಟ್ ಆದವರನ್ನ ಬಚಾವ್ ಮಾಡಿ ನಾಮಿನೇಟ್ ಮಾಡಿದವರನ್ನೇ ನಾಮಿನೇಷನ್ ಖೆಡ್ಡಕ್ಕೆ ತಳ್ಳುವ ಪವರ್ ಮಹಾಪ್ರಭು ಮಂಜಣ್ಣನಿಗೆ ಇತ್ತು. ಅದನ್ನ ಬಳಸಿಕೊಂಡು ಅವರು ಕೆಲವರನ್ನ ನಾಮಿನೇಷನ್ ನಿಂದ ಬಚಾವ್ ಮಾಡಿದ್ರು ಎಂಬ ಮಾತುಗಳು ಕೇಳಿ ಬಂದಿದ್ದು, ಸದ್ಯ ಗೌತಮಿ, ರಜತ್, ಮೋಕ್ಷಿತಾ ಇವರೆಲ್ಲ ನಾಮಿನೇಷನ್ ನಿಂದ ಪಾರಾಗಿದ್ದೇ ಮಹಾರಾಜ ಮಂಜು ಕಡೆಯಿಂದ ಎನ್ನಲಾಗ್ತಿದೆ. ಅದೇನೇ ಆಗ್ಲಿ, ಸದ್ಯ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಮನೆಯಿಂದ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಎಂಬ ಚರ್ಚೆ ಒಂದ್ ಕಡೆ ಆದ್ರೆ, ಮಹಾರಾಜ ಮಂಜಣ್ಣ ನಾಮಿನೇಷನ್ ಪವರ್ ಅನ್ನ ಸರಿಯಾಗಿ ಯೂಸ್ ಮಾಡಿದ್ರಾ ಅಥವಾ ಮಿಸ್ಯೂಸ್ ಮಾಡಿದ್ರಾ ಎಂಬುದರ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸೈಡ್ ಆಗ್ಬೇಕು ಅಷ್ಟೇ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.